ಮುಖೇಶ್ಗೂ ಮತ್ತು ಇವರು ಗಲಾಟೆ ಮಾಡಿದಂಥವ್ರಿಗೂ ಈ ಹಿಂದೆನೂ ಕೂಡ ಒಂದಷ್ಟು ಸಣ್ಣ ಸಣ್ಣ ಜಗಳಗಳು ನಡೀತಿತ್ತು. ಇದು ಒಂದು ರೀಸನ್ ಪ್ರೊವೋಕ್ ಆಗಲಿ ಸರ್. ರಾಮೇಶ್ವರಂ ಕೆಫೆಲಿ ಬಾಂಬ್ ಬ್ಲಾಸ್ಟ್ ಆದಾಗ ಇದು ಬಿಸ್ನೆಸ್ ರೈವಲ್ರಿಗಾಗಿದ್ದು ಅಂತ ಹೇಳದಂತ ನಾಚಿಕೆಗೇಡಿನ ಸರ್ಕಾರದಿಂದ ಸತ್ಯ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ ನೀವು? ಬಾಂಬ್ ಬ್ಲಾಸ್ಟ್ ಆಗಿ ತನಿಖೆ ಆಗೋದಕ್ಕಿಂತ ಮುಂಚೆನೇನೆ ಇಲ್ಲ ಇವರು ಬಿಸ್ನೆಸ್ ಜಾಸ್ತಿ ಬೆಳೀತಾ ಇತ್ತು, ಅದರಿಂದ ಇನ್ಯಾವ್ದಾರೋ ಬಿಸ್ನೆಸ್ನವ್ರು ಇದನ್ನ ಮಾಡಿರ್ಬೋದು ಅಂತ. ಇದೇನು ನಾರ್ಕೋಸ್ ಡ್ರಗ್ ಸೀರೀಸಾ ಇದು? ಡ್ರಗ್ ಕಾರ್ಟೆಲ್ಗಳು ಒಬ್ರನ್ನೊಬ್ರನ್ನ ಮುಗ್ಸಕ್ ಹಾಕೋ ಬಾಂಬ್ ಬ್ಲಾಸ್ಟ್ ಇದು? ಇಡ್ಲಿ ವಡೆ ಮಾರಾಟ ಜಾಸ್ತಿ ಆಗ್ತಿದೆ ಅಂತ ಒಂದು ಇಡ್ಲಿ ಹೋಟ್ಲನು ಇನ್ನೊಂದು ಇಡ್ಲಿ ಹೋಟ್ಲ ಮೇಲೆ ಬಾಂಬ್ ಹಾಕ್ತಾನ? ಪಾಕಿಸ್ತಾನ್ ಜಿಂದಾಬಾದ್ ಸ್ಲೋಗನ್ ಕೂಗಾದ್ಮೇಲೆ ಒಬ್ಬರಲ್ಲ ಇಬ್ಬರಲ್ಲ 3 ಜನ ಕ್ಯಾಬಿನೆಟ್ ಮಂತ್ರಿಗಳು ಬಂದು ಇದು ಹಾಗೇ ಇಲ್ಲ ಅಂತ ಡಿಫೆಂಡ್ ಮಾಡಿದ್ರು. ಈ ಸರ್ಕಾರ ನಂಬ್ತಾರ? FSL ರಿಪೋರ್ಟ್ ಬಂದ ಮೇಲೆ 3 ದಿನ ರಿಪೋರ್ಟನ್ನು ಯಾಕೆ ಬಹಿರಂಗ ಮಾಡಲಿಲ್ಲ? ರಿಪೋರ್ಟಲ್ಲಿ ಇಲ್ಲ ನಿಜವಾಗ್ಲೂ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ರು ಅಂತ ಗೊತ್ತಾದ ಮೇಲೆ ಎಲ್ಲೋದ್ರು ಇವರು? ಪ್ರತಿ ಸತಿನೂ ಕಿಡಿಗೇಡಿಗಳನ್ನ, ಈ SDPI PFIನಂಥ ಎಲಿಮೆಂಟ್ಸ್ಗಳನ್ನ ಇವ್ರನ್ನ ಸಪೋರ್ಟ್ ಮಾಡಿಕೊಂಡು ಕೆಲಸ ಮಾಡ್ತಾ ಇರುವಂಥ ಸರ್ಕಾರ ಪಾರ್ಟಿ ಅಂದರೆ ಕಾಂಗ್ರೆಸ್ ಪಾರ್ಟಿ ಅಂತ ಇವತ್ತು ಜನಕ್ಕೆ ಮನವರಿಕೆ ಆಗೋಗಿದೆ. ಈ ಕೇಸಲ್ಲೂ ಕೂಡ ಈ ಸರ್ಕಾರದವರಿಗೆ ಏನಾದರೂ ಒಂದು ಜವಾಬ್ದಾರಿ ಇದ್ದಿದ್ದರೆ, ಯಾರು ಹೊಡೆತ ತಿಂದಿದ್ದ ಯುವಕ, ಯಾರ ಮೇಲೆ ಹಲ್ಲೆ ನಡೆದಿತ್ತು ಅವನ ಪರವಾಗಿ ನಿಂತ್ಕೊಳ್ಬೇಕಿತ್ತು. ಹಲ್ಲೆ ಮಾಡಿದವರ ಡಿಫೆನ್ಸಿಗೆ ವಕಾಲತ್ ವಹಿಸ್ಕೊಂಡು ಬರ್ತಾರೆ ಇವರು. ಇಂಥ ಅಸಹ್ಯ ರಾಜಕಾರಣವನ್ನು ನಾವು ಬಹುಶಃ ಹಿಂದೆ ಎಂದೂ ನೋಡಿಲ್ಲ. ಜನ ಇದಕ್ಕೆ ಸರಿಯಾದಂಥ ಉತ್ತರವನ್ನು, ಜನನೇ ಅದಕ್ಕೆ ಸರಿಯಾದಂಥ ಒಂದು ಉತ್ತರವನ್ನು ಕೊಡ್ತಾರೆ.